ನಮ್ಮ MLA ಅವರು ನಮ್ಮ ಹೈಕಮಾಂಡ್ ನಮಗೆ ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ನೋ ಕಾನ್ಫಿಡೆನ್ಸ್ ಮೂವ್ ಮಾಡಿದ್ವಿ. ನೋ ಕಾನ್ಫಿಡೆನ್ಸ್ ಮೂವ್ ಮಾಡಿದ್ಮೇಲೆ ಈಗ ಅವ್ರನ್ನ MLA ಅವ್ರು ಬಿಟ್ಬಿಟ್ರು. MLA ಅವ್ರ ವಿರುದ್ಧವಾಗಿ ಹೋಗಿರೋದು ಅಂದರೆ ಕಾಂಗ್ರೆಸ್ ವಿರುದ್ಧವಾಗಿ ಹೋಗಿರೋದು, ಇನ್ಯಾರ ವಿರುದ್ಧವಾಗಲ್ಲ. ಕಾಂಗ್ರೆಸ್ MLA ಅವ್ರ ವಿರುದ್ಧವಾಗಿ ಹೋಗಿ ಅವರು ಇಲ್ಲ ನಾವು ಮಾಡ್ಕೊಂಡ್ ಬರ್ತೀವಿ ಅಂತ. ಕಾಂಗ್ರೆಸ್ನವ್ರು ಎಷ್ಟು ಜನ ಇದ್ರು? 7 ಜನ ಇದ್ರು ಅಷ್ಟೇ ಅವ್ರ ಜೊತೆಗೆ. ಕಾಂಗ್ರೆಸ್ನವ್ರು ಇರೋದು ಎಷ್ಟು ಜನ? 15 ಜನ. ಅವರೆಲ್ಲರೂ ಇರಲಿಲ್ವೇ? ಆಮೇಲೆ ಈಗ ಅವ್ರ ಪರ 13 ಜನ ಟೋಟಲ್ ಇರೋದು. ನಮ್ಮ ನಗರಸಭೆಯಲ್ಲಿ 35 ಜನ ಕೌನ್ಸಿಲರಲ್ಲಿ ಬರೀ 13 ಜನನ ಆತ ಪರವಾಗಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಇದು ನಾಚಿಕೆಡು. ಯಾಕೆಂತಂದ್ರೆ ಈಗ 35 ಜನದಲ್ಲಿ ಅಟ್ಲೀಸ್ಟ್ 15 ಕನಿಷ್ಠ ಪಕ್ಷ 15 ಜನ ನೀನು ಪರವಾಗಿಲ್ಲ ಅಂತಂದ್ರೆ ಅಧ್ಯಕ್ಷ ಆಗಿ ನೀನು ಇಲ್ಲಿ ಆಡಳಿತ ಮಾಡ್ತಿರೋದು ವೇಸ್ಟ್. ನೀನು ಅಧ್ಯಕ್ಷ ಆಗಿ ಆಲ್ರೆಡಿ ಫೇಲ್ಯೂರು. ಕಾನೂನು ಚೌಕಟ್ಟಲ್ಲಿ ಏನು 12 ಜನ ಉಳಿಸ್ಕೋಬೇಕು ಅನ್ನೋ ಒಂದು ಕಾನೂನು ಇದೆ. ಕಾನೂನು ಚೌಕಟ್ಟಲ್ಲಿ ಬಿಟ್ರೆ ಕೋರಮು ಇನ್ನು ಅರ್ಧದಷ್ಟು ಜನ ನಿನ್ನ ಹತ್ರ ಇಲ್ಲ. ಅಂದ್ರೆ 18 ಜನ ಅರ್ಧದಷ್ಟು ಜನ 15 ಜನ ನಿನ್ನ ಹತ್ರ ಇಲ್ಲ. ಯು ಆರ್ ಆಲ್ರೆಡಿ ಫೇಲ್ಯೂರ್. ಅಧ್ಯಕ್ಷ ಇಸ್ ಆಲ್ರೆಡಿ ಫೇಲ್ಯೂರ್. ನಮ್ಮ ಕಡೆ ಇದು ಕಾನೂನು ಚೌಕಟ್ಟಲ್ಲಿ 12 ಜನ ಅನ್ನೋದು ಒಂದು ಓಕೆ. ಯಾವ ಮೀಟಿಂಗ್ ಪಾಸ್ ಮಾಡೋಕ್ಕೆ ಸಾಧ್ಯ 12 ಜನ ಮೇಲೆ? ಇನ್ನು ನೀವು ನೋಡ್ದಂಗೆ 13 ಜನ ಅವ್ರು ಪರವಾಗಿ ಮಾಡಿದ್ರು, 14 ಜನ ವಿರೋಧ ಮಾಡಿದ್ರು, 3 ಜನ ತಟಸ್ಥವಾಗಿದ್ರು. 3 ಜನ ಸತ್ತರು ಬದುಕಿದ್ರು ಅನ್ನೋದು. ಈ ಕಡೆ ಸತ್ತು ಇಲ್ಲ, ಈ ಕಡೆ ಬದುಕು ಇಲ್ಲ. ಹಂಗೆ ಸತ್ತು ಉಸಿರಾಡ್ತಿರೋ ಥರ ಬದುಕಿದ್ರು. ದಟ್ಸ್ ಓಕೆ. ಅದು ಅವ್ರಿಗೆ ಬಿಟ್ಟಿದ್ದು ಅವ್ರ ವೈಯಕ್ತಿಕ. ಓಟ್ ಅನ್ನೋದು ಎಲ್ಲರೂ ವೈಯಕ್ತಿಕ ಹಕ್ಕು. ಓಕೆ. ಈಗ ನಮ್ಮ ಪ್ರಶ್ನೆ ಈಗ 5-6 ಸರ್ವೆ ನಂಬರ್ ಏನಿದೆ, ಮುಸ್ಲಿಂ ಕಾಲೋನಿ ಆಗಿರ್ಬೋದು, 5-6 ಸರ್ವೆ ನಂಬರ್ ಆಗಿರ್ಬೋದು, 5-6 ಸರ್ವೆ ನಂಬರ್ಗೆ ನಾವು ಬಡವರಿಗೆ ವಿರೋಧ ಅಲ್ಲ. ನಾವು ಬಡವರೇ ಖಂಡಿತ ಅಪ್ಪತ್ರ ಕೊಡೋದಕ್ಕೆ ವಿರೋಧ ಅಲ್ಲ. ಈತ ಗ್ರಾಮ ಠಾಣ ಅಂತ ಬರೆಸ್ಕೊಂಡು 5-6 ಸರ್ವೆ ನಂಬರ್ ಇರೋಂಥ ಜಾಗನ ನಾವು ಹತ್ರ ಕಂಪ್ಲೀಟ್ ರೆಕಾರ್ಡ್ಸ್ ಇದೆ. ಬೇಕಾದ್ರೆ ಮೀಡಿಯಾಗೆ ಕೊಡ್ತಾರೆ. ನೀವು ಅದನ್ನೆಲ್ಲ ನೀವು ಕಾಪಿನ ನೀವು ಡಿಸ್ಪ್ಲೇ ಮಾಡ್ಬೋದು. ವಿ ಆರ್ ಓಪನ್ ಟು ದಟ್. ನಾವು ಟ್ರಾನ್ಸ್ಪರೆಂಟ್ ಆಗಿದ್ದೀವಿ. 5-6 ಸರ್ವೆ ನಂಬರ್ 5-6 ಸರ್ವೆ ನಂಬರ್ ಬರೋಂಥ ಮನೆನ 5-6 ಸರ್ವೆ ನಂಬರಲ್ಲಿ ಯಾರಾದರೂ ಕೊಟ್ಟರೆ ಬಡವರಿಗೆ ಎಷ್ಟು ಕೊಡ್ಬೋದು ಜಾಗ? 20-30 ಜಾಗ ಕೊಡ್ಬೋದು. ಇದು ರೂಲ್ಸ್. ನೀವು ನೋಡಿದ್ರೆ 5-6 ಸರ್ವೆನಲ್ಲಿ 70-100 ಯಾರನ್ನ ಕಟ್ಕೊಳಕ್ಕೆ ಸಾಧ್ಯನಾ? ಮತ್ತೆ ಅಧ್ಯಕ್ಷ ಆಗಿ ಹೆಂಗೆ ಕಟ್ಕೊಂಡ? ಅಧ್ಯಕ್ಷ ಆಗಿ ಈತ 70-100 ಜಾಗನ ಇದನ್ನ ಮನೆ ಮಾಡ್ಕೊಂಡಿದ್ದಾರೆ. ಏಕಾತ ಮಾಡ್ಕೊಟ್ಟಾರೆ ಯಾರು? ಈ ಕಮಿಷನರ್ ಅಧಿಕಾರಿಯಾಗಿ ಒಬ್ಬ ಗ್ರಾಮ ಠಾಣ ಅಂತ ಬರೆದು ಏಕಾತ ಮಾಡ್ಕೊಂಡ್ರೆ ಇವ್ರಿಗೆ ಇಷ್ಟ ಬಂದಂಗೆ ಆಡಳಿತ ಮಾಡ್ಬೋದು. ನಿಮ್ಗೆಲ್ರಿಗೂ ಗೊತ್ತಿರೋಂಗೆ 2 ವರ್ಷ ನಾವು ಯಾರು ಡಿಸ್ಟರ್ಬ್ ಮಾಡಿಲ್ಲ, ಯಾರು ಮೀಟಿಂಗ್ ನಿಲ್ಸಿಲ್ಲ, ಏನು ಡಿಸ್ಟರ್ಬ್ ಮಾಡಿಲ್ಲ. ನಾವು ಆಯ್ತು ಏನು ಮಾಡ್ಕೊಂಡು ಹೋಗ್ತಾರೆ. ನಾವೆಲ್ಲರೂ ಒಂದು ಜಾಗದಲ್ಲಿದ್ದಾಗ, ನಾವೆಲ್ಲರೂ ಸದಸ್ಯರಾಗಿದ್ದಾಗ, ಕೌನ್ಸಿಲರ್ಸ್ ಆಗಿದ್ದಾಗ ನಾವು ಎಲ್ಲರೂ ಬಹುಮತ ಕೊಡಬೇಕಾಗುತ್ತೆ. ಯಾಕೆಂದರೆ ಜನಗಳ ದೃಷ್ಟಿಯಿಂದ. ಆದರೆ ಆಗ್ತಿರೋ ಜನಗಳಿಗೆ ಅನ್ಯಾಯ ಆಯಿತು. 5-6 ಸರ್ವೆ ನಂಬರಲ್ಲಿ ಈ ಅಪ್ಪ ಜಾಗ ಇಟ್ಕೊಂಡು ಗ್ರಾಮ ಠಾಣ ಅಂತ ಬರೆದು ಈ ಕಮಿಷನರು ಇಲ್ಲೀಗಲ್ ಆಗಿ ಕೊಟ್ಬಿಟ್ಟಿದ್ದಾರೆ. ಏಕಾತ ಮಾಡ್ಕೊಡೋದಕ್ಕೆ ಯಾರು ರೈಟ್ಸ್ ಕೊಟ್ಟರು? ಕಮಿಷನರ್ಗೆ ಯಾರು ಕೊಟ್ಟರು? ಇದನ್ನೆಲ್ಲ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಬೇಕಿರೋದೇನೋ ದುಡ್ಡು. ದುಡ್ಡು ಎಲ್ಲಿಂದ ಬಂದರೂ ದುಡ್ಡು, ಲಂಚ. ಈ ಅಪ್ಪಂದಿರೋ ಲಂಚ ಹೇಳ್ದೇ ಇರೋ ಅಷ್ಟು ಲಂಚ. ಈಗ ಬಡವರು ಬಂದ್ರು ನಾವು ಬರೋಕ್ಕಾಗಲ್ಲ ನಗರಸಭೆಗೆ ಅಂತ ಮಾತಾಡ್ಕೊಂಡು ಹೋಗ್ತಾರೆ. ಈಗ ಮೀಡಿಯಾ ಮುಂದೆ ಎಲ್ಲರೂ ಬಂದು ಬಡವರು ಮಾತಾಡಲ್ಲ, ನಮ್ಮ ಹತ್ರ ಬಂದು ಮಾತಾಡ್ತಾರೆ ಸದಸ್ಯರಂತ. ಅಕ್ಕ ಹಿಂಗೆ ನಮ್ಗೆ ಹೋಗಕ್ಕಾಗ್ತಿಲ್ಲ, ಅಕ್ಕ ಹಿಂಗೆ ಲಂಚ ತಗೋತಾರೆ. ಈ ಖಾತೆ ಮಾಡೋಕ್ಕೆ 10-15 ಸಾವಿರ ತಗೋತಾರೆ. ಪ್ರೂವ್ ಮಾಡ್ರಿ ಅಂತಾರೆ. ಈಗ ಯಾವ ಬಡವರು ಪಾಪ ಈ ಖಾತೆ ಕಲಿತಾ ಇರ್ತಾರೆ. ಅಕ್ಕ ಬಿಡಕ್ಕ ಹೋಗ್ಲಿ, ಏನಕ್ಕ ಅವ್ರು ಮಾಡ್ಕೊಡಲ್ಲಕ್ಕ, ನಮಗೆ ಅಯ್ಯೋ ಅನಿಸ್ತಾರಕ್ಕ ಅಂತ ಹೇಳಿ ಮಾತಾಡಲ್ಲ. ಮುಂದೆ ಬಂದು ಈ ಥರ ಅನ್ಯಾಯ ಮಾಡೋದನ್ನ ಪ್ರಶ್ನೆ ಮಾಡಿದ್ರೆ 12-13 ಜನ ಇಟ್ಕೊಂಡು ನಾಟಕ ಸ್ಟಾರ್ಟ್ ಮಾಡಿದ್ದಾರೆ. ಇದು ಕಂಪ್ಲೀಟ್ಲಿ ಫೇಲ್ಯೂರ್. ರಾಜಕಾರಣ ಈಸ್ ಫೇಲ್ಯೂರ್, ಆಲ್ರೆಡಿ ಫೇಲ್ಯೂರ್. ಆಮೇಲೆ ಒಂದು ಕಡೆ ಒಂದು ನಗರಸಭೆ ಸಿವಿಲ್ ಬಸ್ ಸ್ಟ್ಯಾಂಡು ಮಾಡಿದ್ದಾರೆ. 1,30,30,00,000 ರೂಪಾಯಿ ದುಡ್ಡು ಹಾಕಿದ್ದಾರೆ. 1,30,30,00,000 ಸಾರ್ವಜನಿಕರು ದುಡ್ಡದು. ನಾನು ಅಧ್ಯಕ್ಷ ಆಗಿದ್ದಾಗ ನಾನು ಉಳಿಸಿದ್ದೀನಿ ದುಡ್ಡು. 1 ರೂಪಾಯಿ ನಮ್ಗೆ ಕಳೆದಿಲ್ಲ. ಈ ಅಪ್ಪ ಅಧ್ಯಕ್ಷ ಆಗಿ 1,30,30,00,000 ಅಲ್ಲಿ ಹಾಕಿ 50 ಲಕ್ಷ ಖರ್ಚಾಗಿಲ್ಲ. ಗ್ರಾವೆಲ್ ಹಾಕೇ ಇಲ್ಲ, ದಪ್ಪಜಲ್ಲಿ ಹಾಕ್ದಂಗೆ ಈ ಅಪ್ಪ ಬರೀ ಅಲ್ಲಿರನ್ನೇ ತೋಡಿ ಅಲ್ಲಿಗೆ ಸರಿ ಮಾಡಿ 50 ಲಕ್ಷನೂ ಖರ್ಚಾಗಿಲ್ಲ ಸಿವಿಲ್ ಬಸ್ ಸ್ಟ್ಯಾಂಡಿಗೆ. ಇನ್ನು 50 ಲಕ್ಷ 70-80 ಲಕ್ಷ ನುಂಗಾಕಿ ಈ ನಾಟಕ ಮಾಡ್ತಾ ಇದ್ದಾರೆ. ಇವರು 1 ರೂಪಾಯಿ ತಿಂದಿಲ್ಲ ಅಂತ ಯಾವ್ದಾದ್ರು ದೇವ್ರ ಮೇಲೆ ಬಂದು ನಾಣೆ ಮಾಡಲಿ. ನಾವು 1 ರೂಪಾಯಿ ನಗರಸಭೆ ಮೇಲೆ ಕುತ್ಕೊಂಡು ನಾವು 1 ರೂಪಾಯಿ ಲಂಚ ತಿಂದಿಲ್ಲ, ನಾವು 1 ರೂಪಾಯಿ ಏನೂ ಮಾಡಿಲ್ಲ, ಎಲ್ಲ ಜನಗಳಿಗೂ ನಾವು ಸಹಕಾರವಾಗಿದ್ದೀವಿ, ನಾವೆಲ್ಲರಿಗೂ ಒಳ್ಳೇದೇ ಮಾಡ್ತಾ ಇದ್ದೀವಿ ಅಂತ. ಅಕ್ಕಪತ್ರಗಳು ಸುಳ್ಳು ಆಸೆ, ಏನು ಸೈಟ್ಗಳು ಕೊಡ್ತೀವಿ ಅಂತ ಸುಳ್ಳು ಆಸೆ ಮಾಡೋದು, ಸುಳ್ಳು ಆಸೆ ಹುಟ್ಟಿಸೋದು. ಇವತ್ತಿಗೂ ಸೈಟ್ಗಳು ಕೊಡ್ತೀವಿ ಅಂತ ಎಷ್ಟೋ ಬಡವರ ಜನಗಳ ಹತ್ರ ಮನೆ ಕೆಲಸ ಮಾಡುವಂತ ಆಕೆ ನನಗೆ ಒಂದು ಮನೆ ಕೆಲಸ ಮಾಡೋಂತ ಆಕೆ ಒಂದು ಅಕ್ಕ ಹಿಂಗೆ ಸೈಟ್ ಕೊಡ್ತಾರಂತಕ್ಕ. ಕೊಡ್ಬೋದಮ್ಮ, ಕೊಡ್ತಾರೆ. MLA ಅವ್ರು ಮನ್ಸು ಮಾಡಿದ್ರೆ ಕೊಡ್ತಾರೆ. ಸ್ವಲ್ಪ ದಿನ ಕಾಯಮ್ಮ. ಇಲ್ಲ ಅಕ್ಕ ಆಲ್ರೆಡಿ 2 ಲಕ್ಷ ಕೇಳೋದಕ್ಕ, ನಾನು 5% ಬಡ್ಡಿಗೆ ತಂದು ಕೊಟ್ಟಿದ್ದೀನಕ್ಕ. ಆಕೆ ಸಂಬಳ ಎಷ್ಟು? 6,000 ರೂಪಾಯಿ ಪ್ರತಿ ತಿಂಗಳಿಗೆ ಬರೋದು. 2 ಲಕ್ಷ ರೂಪಾಯಿ ಬಡ್ಡಿಗೆ ತಂದು ಆಕೆ ಈ ಇವ್ರುಗಳಿಗೆ ಕೊಟ್ಟಿದ್ದಾರೆ. ನಾನು ಯಾರಿಗೆ ಅಂತ ಹೇಳೋಕ್ಕಾಗಲ್ಲ. ನಾನು ಅಧ್ಯಕ್ಷನ್ ಕೊಟ್ಟಿದ್ದಾರೋ, ಇನ್ನೊಬ್ರಿಗೆ ಕೊಟ್ಟಿದ್ದಾರೋ, ಮತ್ತೊಬ್ರಿಗೆ ಕೊಟ್ಟಿದ್ದಾರೋ ನಾನು ಹೇಳಲ್ಲ. ಆಯ್ತಾ? ಯಾರಿಗೆ ಅಂತ ಹೇಳೋಕ್ಕಾಗಲ್ಲ. ಅದು ಅವ್ರನ್ನ ಮೀಡಿಯೇಟರ್ ಮಾಡ್ಕೊಂಡು ನೀವು ಹೊರಗಡೆನೂ ದುಡ್ಡು ತಗೋಬೋದು. ಅವ್ರ ಮುಖ ತೋರಿಸ್ಕೊಂಡು ಇವ್ರಿಗೆ ಕೊಟ್ಟು ಇವ್ರು ನೋಡ್ರಿ ಅಧ್ಯಕ್ಷ ಇದ್ದಾರೆ ಅಂತ ಮುಖ ತೋರಿಸಿ ಹೊರಗಡೆನೂ ತಗೋಬೋದು. ಅದು ಬೇರೆ ಮಾತು.
2 ಲಕ್ಷ ರೂಪಾಯಿ ಸೈಟ್ ಕೊಡ್ತೀವಿ ಅಂತ. ಯಾವ ಬಡವ ಜನಗಳನ್ನ ಹೇಳೋದಿಷ್ಟು, ಯಾರು ದುಡ್ಡು ಕೊಟ್ರೆ ಸೈಟಿಗೆ ಕೊಡಬೇಕು ಅನ್ನೋ ಥಾಟ್ ಇಲ್ಲ ಇಲ್ಲಿ. ಬಡವರಿಗೆ ಫ್ರೀಯಾಗಿ ಕೊಡಬೇಕು ಸೈಟು ಅನ್ನೋ ಥಾಟ್ ಇರೋದು. ದುಡ್ಡು ಇಸ್ಕೊಂಡು ಯಾರು ಕೊಡಬಾರ್ದು. ಆ ಥರ ಇರೋದ್ರಿಂದ ಈ ಅನ್ಯಾಯಗಳು, ಕಸಗಳಿರ್ತಲ್ಲ, ಒಬ್ರಿಗೆ ರೆಸ್ಪಾಂಡ್ ಇಲ್ಲ, ಇವ್ರಿಗೆ ಯಾರಿಗೂ 12 ಜನ ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾದಂಗೆ ಇದು ಮನ್ಸಿಗೆ ಬಂದಂಗೆ ದುಡ್ಡು ಹಾಕೋದು, ಸಾರ್ವಜನಿಕರ ದುಡ್ಡನ್ನ ಮನಸ್ಸು ಹೆಚ್ಚಾಗಿ ಖರ್ಚು ಮಾಡ್ತಾ ಇದ್ದಾರೆ. ಆಮೇಲೆ 5 ಸರ್ವೆ ನಂಬರಲ್ಲಿ ಆಲ್ರೆಡಿ ಎಲ್ರಿಗೂ ಗೊತ್ತಿರೋದು, ವೈಯಕ್ತಿಕವಾಗಿ ಗೊತ್ತು ಎಲ್ರಿಗೂ, ಖಾತೆಗಳಾಗಿದ್ದಾವೆ, ಖಾತೆಗಳು ಇರ್ತಿದ್ದಾವೆ, ಎಷ್ಟೋ ಮುಗಿದಿದ್ದಾವೆ ಅಂತ. ಈಗ 1.5 ಕೋಟಿ ತಗೊಂಡೋಗಿ ಕಟ್ಟಿದ್ದಾರೆ ನಗರಸಭೆ ದುಡ್ಡನ್ನ. ಯಾರು ದುಡ್ಡು ಅದು? ನಮ್ಮ ದುಡ್ಡು, ನಾವು ಕಟ್ಟಿರೋ ಅಂತ ಕಂದಾಯ ದುಡ್ಡು. 1.5 ಕೋಟಿ ಇವ್ರು ಮನ್ಸು ಹೆಚ್ಚಾಗಿ ಖರ್ಚು ಮಾಡೋಕ್ಕೆ ಹೆಂಗ್ ಮನ್ಸು ಬಂತು ಇವ್ರಿಗೆ? ತಿರ್ಗಿ 10,000 ವಸೂಲಿ ಮಾಡ್ತಾರೆ. ಇದು ನಿಜವಾಗ್ಲೂ ನಾಟಕೀಯ. ಬರೀ ದುಡ್ಡು ಮಾಡೋ ಪ್ಲಾನ್. ಈ ದುಡ್ಡು ಮಾಡ್ಬಿಟ್ಟು ದುಡ್ಡು ಖರ್ಚು ಮಾಡ್ಬಿಟ್ಟು 12 ಜನ ತಗೊಂಡೋಗ್ಬಿಡೋದು, ದುಡ್ಡು ಕೊಟ್ಬಿಡೋದು, ನಾನು ಅಧ್ಯಕ್ಷ ಅಂತ ಮಿಟ್ಕೊಳ್ಳೋದು. ಈ 35 ಜನ ನಿಂಗೆ ಸಪೋರ್ಟಿವ್ ಇಟ್ಕೊಳಕ್ಕಾಗಿಲ್ಲ, ಅಟ್ಲೀಸ್ಟ್ 15 ಜನ ಸಪೋರ್ಟಿವ್ ಇಟ್ಕೊಳಕ್ಕಾಗಿಲ್ಲ ಅಂದ್ರೆ ಯು ಆರ್ ಫೇಲ್ಯೂರ್ ಅಧ್ಯಕ್ಷ. ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ನಗರಸಭೆಯಲ್ಲಿ ಜನರ ಪರವಾಗಿ ನಾವು ಮಾತಾಡ್ತಾ ಇರೋದು. ಇವತ್ತಿನವರೆಗೂ ಚೆನ್ನಾಗಿರ್ಲಿ, ನಗರಸಭೆ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ಅಂದ್ಕೊಂಡಿದ್ವಿ. ಇವ್ರ ಅಧ್ವಾನ ನೋಡ್ಬಿಟ್ಟು ಇವ್ರ ಮೇಲೆ ಅಸಹ್ಯ ಉಟ್ಬಿಟ್ಟು, ನಾವಷ್ಟೇ ಅಲ್ಲ ಎಮ್.ಎಲ್.ಎನೂ ಸೇರಿ ಇವ್ರ ಮೇಲೆ ಅಸಹ್ಯ ಉಟ್ಟು ರಾಜೀನಾಮೆ ಕೊಡಿ ಅಂತ ಕೇಳಿರೋದು. ಇವ್ರು ಕೊಟ್ಟಿಲ್ಲ. ನಾವು ವಿರೋಧವಾಗಿ ಮಾಡ್ತಿದ್ದಾರೆ, ಮಾಡ್ಲಿ, ದಟ್ಸ್ ಓಕೆ. ಇನ್ಮೇಲೆ ಏನ್ ಮಾಡ್ತಾರೆ ನಗರಸಭೆಯಲ್ಲಿ ನಾವು ನಿಂತ್ಕೊಂಡು ನೋಡ್ತೀವಿ. ಇಷ್ಟು ಜನ ಒಂದು ಗಲಾಟೆ ಕೂಡ ಆಗುತ್ತೆ ಒಳಗಡೆ, ಗಲಾಟೆ ಆಗುತ್ತೆ. ಗಲಾಟೆ ಈಗ ಏನಾಯ್ತು ಅಂತಂದ್ರೆ ರಾಮಣ್ಣ ರಾಘಣ್ಣ ತಾಯಿ ಓಕೆ ವಿಜಯಲಕ್ಷ್ಮಿ ಅವರು ಬರ್ತಾರೆ ನಗರಸಭೆ ಒಳಗಡೆಗೆ. ಬಂದಾಗ ಅಂಜನಪ್ಪ ಅವರು ಇರ್ತಾರೆ. ಅಂಜನಪ್ಪ ಅವರು ಇದ್ದು, ಸರ್ ಅಣ್ಣ ಹಿಂಗೆ ಮೀಟಿಂಗ್ ಆಲ್ರೆಡಿ ಇರ್ತಾ ಇದೆ, ವೋಟಿಂಗ್ ಆಗಿರುತ್ತೆ ಅಣ್ಣ, ಹಿಂಗೆ ವೋಟಿಂಗ್ ಆಗಿದೆ, ನೀವು ಯಾರು ಪರವಾಗಿ ಮಾಡ್ತೀರ ನೋಡೋಣ ಮಾತಾಡಿ ಅಂತ ಅಂತಿರ್ತಾರೆ. ಅಷ್ಟಂತಿದ್ದ ಅಜಯ್ ಅನ್ನೋರಿದ್ದು, ಯಾವನ ನಿನ್ನ ಕೇಳಕ್ಕೆ ಅಂತ ಅಂತಾನೆ. ಊಹಿಸಿ ಅವ್ರು ಯಾರು ಅವ್ನು ಯಾವನ್ ಕೇಳಕ್ಕೆ? ನಗರಸಭೆಯಲ್ಲಿ ಕೌನ್ಸಿಲರ್ಸ್ ಇದ್ದಾರೆ. ಕೌನ್ಸಿಲರ್ಸ್ ಬೇಡ, ಇದು ಅಧ್ಯಕ್ಷತೆಯಲ್ಲಿ ನಡೀತಿರೋದು, ಉಪಾಧ್ಯಕ್ಷನ ಅಧ್ಯಕ್ಷತೆಯಲ್ಲಿ ನಡೀತಿರೋಂಥ ಮೀಟಿಂಗು. ಕಮಿಷನರ್ ಇದ್ದಾರೆ, ಅವ್ರು ಕೇಳ್ಕೊತಾರೆ. ಇವ್ನು ನಿಂತ್ಕೊಂಡು ಯಾವನ ಅಂತ ಕೇಳಕ್ಕೆ ಇವ್ನು ಯಾಕಷ್ಟಿತ್ ನಾಯಿ ಕೇಳಬಾರ್ದು. ಅದೆಲ್ಲ ಮಾತಾಡ್ಕೊಡ್ದು. ಅವ್ರು ಮಾತಾಡಬೇಕು, ಮೀಟಿಂಗ್ ಮಾಡ್ಕೊಂಡು ಹೋಗ್ಬೇಕು. ಯಾರು ಅವ್ರ ಗೌರವಕ್ಕೆ ಯಾರು ಧಕ್ಕೆ ತಗೊಳ್ಳಲ್ಲ. ಮಾತಾಡ್ಬೇಕಾದ್ರೆ ನೀಟಾಗಿ ಮಾತಾಡಬೇಕು, ಎಲ್ರಿಗೂ ಗೌರವ ಕೊಟ್ಟು ಮಾತಾಡಬೇಕು. ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಮಾತಾಡಬೇಕು ಫಸ್ಟ್ ಆಫ್ ಆಲ್. ಅರ್ಥ ಆಯ್ತಾ? ಅವ್ರ ಪಕ್ಷದವ್ರು ಅವ್ರೇನ ಮಾಡ್ಕೊಳ್ಳಿ, ಅವ್ರ ಪಕ್ಷದವ್ರು ಇವ್ರ ಪಕ್ಷದವ್ರೇನಲ್ವಲ್ಲ. ಅವರು ಕಾಂಗ್ರೆಸ್ ಇವ್ರು ಫಸ್ಟ್ ಆಫ್ ಆಲ್ ಇಂಡಿಪೆಂಡೆಂಟ್. ಇವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಇವ್ರು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ? JDS, ಕಾಂಗ್ರೆಸ್, ಇವರು ಬಿಜೆಪಿನವರು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ? ಯಾವುದೂ ಇಲ್ವಲ್ಲ. ಅವ್ರ ಪಕ್ಷದವ್ರು ಅವ್ರೇನ ಮಾತಾಡ್ಕೋತಾರೆ. ಅವ್ರಿಗೆ ಅರಿವಿರ್ಬೇಕು. ಅವ್ರು ಬಂದ್ರ, ಅವ್ರು ಓಟ್ ಮುಗಿದ್ರ, ಅವ್ರ ಪಾಡಿಗೆ ಅವ್ರು ಹೋದ್ರ ಅಂತ. ಈಗ ನಾನು ಉಮ್ಮಾಗ ವಿಜಯಕ ಮಾತಾಡ್ಕೊಂಡೇ ಕೂತಿದ್ವಿ. ನಾವು ಮಾತಾಡ್ಕೊಂಡು ಕೂತಿದ್ವಿ ಅಂತ ಅಂದ್ಮಾತ್ರ ನೀವ್ ಯಾಕೆ ಮಾತಾಡ್ತಿದ್ರ ಅಂತ ಕೇಳಕ್ಕಾಗತ್ತಾ? ಇಟ್ ಈಸ್ ಆಲ್ಸೋ ನಾಟ್ ಇಸ್ ವರ್ಕ್ ಆಫ್ ಬುಕ್. ಓಕೆ, ಅವ್ನು ಮಾಡಬಾರ್ದು. ಇಟ್ ಶುಡ್ ನಾಟ್ ಡೂ. ಒಟ್ಟಾರೆ ಮೇಡಮ್ ಈಗ ಎಮ್.ಎಲ್.ಎ ಅವ್ರಿಗೂ ವಿರೋಧ ಇದೆ. ಎಮ್.ಎಲ್.ಎ ಅವರು 100% ವಿರೋಧ ಮಾಡಿ ನಮ್ಮನ್ನು ಮೂವ್ ಮಾಡೋದಕ್ಕೆ ಕಳಿಸಿರೋದು. ನಮಗೆ ಹೇಳಿರೋದು ನೋ ಕಾನ್ಫಿಡೆನ್ಸ್ ಮೂವ್ ಮಾಡಿ ಅಂತ ನಾವು ಮಾಡಿರೋದಲ್ಲ, ಎಮ್.ಎಲ್.ಎ ಮಾಡಿಸಿರೋದು ನಾವಲ್ಲ. ಮೇಡಮ್ ಈಗ ಕಾಂಗ್ರೆಸ್ನಲ್ಲಿ ಸದಸ್ಯರಿದ್ರಲ್ಲ, ಅವ್ರಿಗೆ ಹೇಳಿದ್ರಾ ಈಗ ಮತ್ತೆ ಈಗ ಅವ್ರ ಕಡೆ ಸಪೋರ್ಟ್ ಮಾಡಿದ್ರಲ್ಲ ಅವ್ರಿಗೆ? ಕಾಂಗ್ರೆಸ್ ಸದಸ್ಯರು ಅವ್ರ ಕಡೆ ಸಪೋರ್ಟ್ ಮಾಡಿದ್ರಲ್ಲ, ಅವ್ರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಅವ್ರಿಗೂ ಫೋನ್ ಮಾಡಿ ಪರಿಪರಿಯಾಗಿ ಕೇಳಿದ್ದಾರೆ. ನೋಡ್ರಿ, ಈ ತರ ನೀವು ರಾಜೀನಾಮೆ ಕೊಡಿಸಿ, ಈ ತರ ಮಾಡಬಾರ್ದು. ನಮ್ಮ ಮುಂದೆನೇ ಹೇಳಿದ್ದಾರೆ, ರಾಜೀನಾಮೆ ಕೊಡಿಸ್ಬಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ. ಈ ತರ ಎಲ್ಲ ನಾವು ಸದಸ್ಯರಿಗೆ, ನಮ್ಮ ಎಮ್.ಎಲ್.ಎ ಅವ್ರಿಗೆ ಊರನ್ನ ಉದ್ಧಾರ ಮಾಡಬೇಕು ಅನ್ನೋ ಥಾಟ್ ಇದೆ. ಸದಸ್ಯಗಳ ಕಿತ್ತಾಡ್ಕೊಂಡು ಊರ ಅಭಿವೃದ್ಧಿನ ಹಾಳು ಮಾಡಬೇಡಿ ಅನ್ನೋ ಒಂದು ಕನ್ಸರ್ನ್ ಇತ್ತು. ಆ ಕಾರಣಕ್ಕೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು, ನೀವು ಮಾಡಬೇಡಿ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಿಸಿ ಬನ್ನಿ ಅಂತ. ರಾಜೀನಾಮೆ ಕೊಡಲಿಲ್ಲ ಆತ. ಎಮ್.ಎಲ್.ಎ ಅವರು ಹೇಳಿದ್ರು ಅಂತ ಹೇಳ್ತೀವಿ. ಎಮ್.ಎಲ್.ಎ ಅವರು ನೀವು ಸೇರ್ಕೊಂಡು ಬೇರೆ ಪಕ್ಷದವ್ರು JDS ಅವ್ರನ್ನ ಅಧ್ಯಕ್ಷ ಮಾಡಕ್ಕೆ ಹೊರಟಿದ್ರ? JDS ಅವ್ರ ಅಧ್ಯಕ್ಷ ಮಾಡೋದಕ್ಕಲ್ಲ, ಆಕ್ಚುಲಿ ಈಗ ಜನರಲ್ ಆಗಿದೆ, ನಿಮ್ಗೆಲ್ರಿಗೂ ಗೊತ್ತಿರೋಗೆ. ಇದು ಯಾವುದೋ ಒಂದು ಕ್ಯಾಟಗರಿ ಅಲ್ಲ, ಜನರಲ್ ಅಂದ್ರೆ ಎಲ್ಲರೂ ಬರ್ತಾರೆ. ನಾವು ಒಬ್ರಿಗೆ ಅವಕಾಶ ಕೊಡ್ಬೇಕಿತ್ತು, ಇನ್ನೊಬ್ರಿಗೆ ಯಾರಿಗಾದ್ರು. ಇನ್ನೊಬ್ರಿಗೆ ಈಗ ನಾನಾಗ್ಲಿ, ಉಮ್ಮಕ್ಕ ಆಗಲಿ, ಅಥವಾ ಕಿಟ್ಟಣ್ಣನೇ ಅಧ್ಯಕ್ಷ ಆಗಲಿ, ಮತ್ತೆ ಇನ್ಯಾರಾದ್ರೂ ಆಗಲಿ ಅಧ್ಯಕ್ಷರು, ಇನ್ನೊಬ್ರಿಗೆ ಅವಕಾಶ ಸಿಕ್ತಿತ್ತಲ್ಲ. ಯಾವುದೋ ಒಂದು ಸಮುದಾಯಕ್ಕೋ ಇನ್ನೊಬ್ರಿಗೋ ನಮ್ಮವರು ಅವ್ರ ಅಧ್ಯಕ್ಷರಾದ ಅಂತ ಇನ್ನೊಂದು ಸಮುದಾಯ ಹೇಳ್ಕೊತಿತ್ತಲ್ಲ. ಅದು ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು. ಇನ್ನೊಬ್ರಿಗೆ ಅವಕಾಶ ಸಿಕ್ತಿತ್ತು. ಆಮೇಲೆ ನಾವು ಕಾಂಗ್ರೆಸ್, BJP, JDS ಅಂತ ಕಿತ್ತಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಇಲ್ಲಿ? ಯಾಕೆ ಅಂತಂದ್ರೆ ನಾವೆಲ್ಲ ಸದಸ್ಯರು. ಫಸ್ಟು ಆ ಮೆಟ್ಲಿಂದ ಇಳಿದ ಮೇಲೆ, ಗೇಟಿಂದ ಆಚೆ ನಾವು ಪಕ್ಷ ಮೆಟ್ಲಿಂದ ಇಳಿದ ಮೇಲೆ ಆ ಅರಿವು ಎಲ್ರಿಗೂ ಇರಬೇಕಿತ್ತು. ನಾವು ಇನ್ನೊಬ್ರಿಗೆ ಅವಕಾಶ ಮಾಡ್ಕೊಡೋಣ ಅನ್ನೋ ಥಾಟಲ್ಲಿ ನಾವು ಇದ್ವಿ ಅಷ್ಟೇ. ದಟ್ಸ್ ಬಿಟ್.